ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ. ಆಯೋಗದೊಂದಿಗೆ ಸಮಾಲೋಚಿಸಿ ಎಂಬ ಪದವನ್ನು ಬಿಡತಕ್ಕದ್ದು ಅನ್ನೋದು ಒಂದು ಬದಲಾವಣೆಯನ್ನು ತಂದಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅನಿಸೋ ಪ್ರಕಾರ ಸನ್ಮಾನ್ಯ ಕಾನೂನು ಸಚಿವರು, ನಾನು ಕೂಡ ಸುಮಾರು 2 ಗಂಟೆ ಮಾತಾಡಿದ್ದೀನಿ KPSC ಅಕ್ರಮಗಳ ಬಗ್ಗೆ. ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ. ಲಾ ಮಿನಿಸ್ಟರ್ ಅವರು KPSCಯ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡೇ ಬಿಲ್ ತಂದಿದ್ದಾರೆ ಅಂತ ಅನಿಸ್ತೈತೆ ನನಗೆ. ಯಾಕೆಂದ್ರೆ ಇದು ಆಪರೇಷನ್ ಥಿಯೇಟರ್ ಮೇಲೆ ಆಪರೇಷನ್ ಸ್ಟೇಜ್ ಅಲ್ಲಿ ಇರುವಂತ ಆಯೋಗ ಇದು. ಇದಕ್ಕೆ ಆಪರೇಷನ್ನೇ ಮಾಡಬೇಕು. ನೀವು ಟ್ಯಾಬ್ಲೆಟ್ ಬರಿತಾ ಇದ್ದೀರಾ ಡಾಕ್ಟ್ರೀಗ, ಕ್ರಿಟಿಕಲ್. ನೀವು ಟೇಬಲ್ ಮೇಲೆ ನಾನು ತಂದು ಅದನ್ನು ಆಪರೇಷನ್ ಮಾಡಿ ಅಂದ್ರೆ ನೀವು ಅವ್ರಿಗೆ ಮಾತ್ರೆ, ಪ್ಯಾರಾಸಿಟಮಾಲು, ಔಷಧಿ, ಇಂಜೆಕ್ಷನ್ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದೀರಾ ಅಷ್ಟೇ. ಇದರಿಂದ ನನಗನ್ಸ್ತೈತೆ ನೀವು ಸದುದ್ದೇಶದಿಂದ ತಂದಿದ್ದೀರಾ, ಅದರ ಪ್ರಶ್ನೆ ನಾನು ಮಾಡಲ್ಲ, ಸದುದ್ದೇಶ. ಆದ್ರೆ ಇದು ಬಹಳ ಕೆಟ್ಟೋದಂತ, ಕೊಳತು ನಾರು ಅಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇದಕ್ಕೆ ನಾನು UPSC ಮಾದರಿಯಲ್ಲಿ ತನ್ನಿ ಅಂತ ಹೇಳಿದೆ. ಅಲ್ಲಿ IAS IPS ಪರೀಕ್ಷೆಗಳು ಹೆಂಗ್ ನಡೀತೆ ಅಲ್ಲಿ ಯಾವುದೇ ರೀತಿಯಾದಂತ ಅಕ್ರಮಗಳಿಲ್ಲ. ನಾನು ಕೇಳಿರೋ ಮಟ್ಟಿಗೆ 199% ಯಾವುದು ಇಲ್ಲ ಅಂತ ಇದೆ. ಮುಖ್ಯಮಂತ್ರಿಗಳು ನನಗೆ ರಿಪ್ಲೈ ಮಾಡಬೇಕಾದ್ರೆ ಅದೇ ಪದನೇ ಹೇಳಿದ್ರು, ಇಲ್ಲ ಅಶೋಕ್ ಅವರು ಹೇಳಿದ್ದಾರೆ ಆ ಮಾದರಿಯಲ್ಲೇ ನಾವು ಹೋಗ್ತೀರಿ ಅಂತ. ನೀವು ಅದಕ್ಕೆ ಒಂದು ಸಣ್ಣ ಔಷಧಿ ಗುಳಿಗೆಯನ್ನ ಕೊಡ್ತಾ ಇದ್ದೀರಾ. ಇದರಿಂದ ನನ್ಗನ್ಸುತ್ತೆ, ನನಗೆ ನೀವು ಸದುದ್ದೇಶ, ನಿಮ್ ಬಗ್ಗೆ ನಾನೇನು ಪ್ರಶ್ನೆನೇ ಇಲ್ಲ. ಈ ಬಿಲ್ಲನ್ನ ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಸುರೇಶ್ ಕುಮಾರ್ ಸ್ವಾಗತ ಮಾಡಿದ್ದಾರೆ, ಸ್ವಾಗತ ಮಾಡ್ತೀನಿ. ಆದ್ರೆ ಇದರಿಂದ ಏನು ಸಾಲ್ವ್ ಆಗಲ್ಲ. ಇದಕ್ಕೆ ಇನ್ನೊಂದು ದಾರಿ ಹುಡ್ಕಂತಾರ ಅವರು. ನಿಮ್ಮ ಈ ಬಿಲ್ಲಿಗೆ ಇನ್ನೊಂದು ದಾರಿ ಹುಡ್ಕೊಂಡು ಕರಪ್ಷನ್ಗೆ ಮತ್ತೊಂದು ವೇನ ಕಂಡುಹಿಡಿಯುವಂತ ಚಾಣಕ್ಯರು ಅಲ್ಲಿರುವಂಥದ್ದು, ಚಾಣಕ್ಯರು. ಅದರಿಂದ ಸರಿಯಾದಂತ ಸರ್ಜರಿಯನ್ನ ಮಾಡಿ ಬಿಲ್ಲನ್ನ ತಂದಿದ್ರೆ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ. ಆದ್ರೂ ಕೂಡ ಪ್ರಯತ್ನ ಮಾಡಿದ್ರೆ ಈ ಬಿಲ್ಲನ್ನ ನಾನು ಸ್ವಾಗತ ಮಾಡ್ತೀನಿ. ಮುಂದಿನ ದಿನದಲ್ಲಾದ್ರೂ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನಾನು ಸಚಿವನಾಗಿ ಅವ್ರು 25ನೇ ವರ್ಷಕ್ಕೆ KPSC ಎಕ್ಸಾಮ್ ಬರೆದ್ರೆ ಅವರು ಬರೋದು 35ನೇ ವರ್ಷಕ್ಕೆ ಅಪಾಯಿಂಟ್ಮೆಂಟ್ ಆಗಿ ಬರೋದು. ಸಿವಿಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ತಿರುಗಿ ಬರೋ ಅಷ್ಟೊತ್ತಿಗೆ ಅವ್ರಿಗೆ 10 ವರ್ಷ ಮುಗ್ದೋಗಿರ್ತದೆ ಸರ್ಕಾರಿ ಸೇವೆ. ಈ ಪರಿಸ್ಥಿತಿ ಇದೆ ಅಧ್ಯಕ್ಷ. ನಾವು ನೋಡ್ಬೇಕು. ಅದಕ್ಕೋಸ್ಕರ ನಾವು ಕೂಡ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಹೋಗೋರು ಕನ್ನಡಿಗರಿಗೆ ಆದ್ಯತೆ ಸಿಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅಪಾಯಿಂಟ್ ಆದ ತಕ್ಷಣ ನೋಡಿ, ನೆನ್ನೆನೂ ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು, ನಾವು ಡ್ರಗ್ ಇನ್ಸ್ಪೆಕ್ಟರ್ಗಳನ್ನ ಮಾಡಿ ಬಹಳ ವರ್ಷಗಳೇ ಆಗೋಯ್ತು ಅಂತ. ಅವ್ರೀಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಈಗ ಮಂತ್ರಿ ಇಲ್ಲಿ ಏನಾನ ಆದ್ರೆ ಮಂತ್ರಿಗಳು ಚೀಮಾರಿ ಹಾಕ್ಸ್ಕೊಬೇಕು, ಪ್ರತಿ ಸರಿ ಚೀಮಾರಿ. ನಂದು ಆ ಒಂದು ಇಲಾಖೆ ಇಲ್ಲ, ಎಲ್ಲಾ ಇಲಾಖೆದು ಇದೇ ಸ್ಥಿತಿ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ಈ ಕೋರ್ಟ್ಗೆ ಹೋಗ್ತಾರೆ, ಎಲ್ಲದಕ್ಕೂ ಕೋರ್ಟ್. ಅದರಿಂದ ಏನಾದರೂ ಈ KPSCಗೆ ಒಂದು ಕಾಯಕಲ್ಪ ತಂದ್ಬಿಟ್ರೆ ಈ ಕೋರ್ಟ್ಗಳಿಗೆಲ್ಲೇ ಸಾವಿರಾರು ಕೋಟಿ ಖರ್ಚು ಮಾಡೋದು. ಸುಪ್ರೀಂ ಕೋರ್ಟ್, ಒಂದು ಲಾಯರ್ಗೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ 15ರಿಂದ 20 ಲಕ್ಷ ಕೊಡ್ಬೇಕು ಒಬ್ಬ ಲಾಯರ್ಗೆ. ಯಾರು ಕೊಡ್ತಾರೆ ಇವ್ರಿಗೆಲ್ಲ ದುಡ್ಡು? ಅದರಿಂದ ನಮ್ಮ ಕೈಯಲ್ಲಿ ಶಾಸಕಾಂಗ ಇದೆ, ನಾವು ಆಡಳಿತ ಮಾಡೋ ಅಂತವ್ರು. ನಾವು ಇದಕ್ಕೆ ಕಾಯಕಲ್ಪ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಸಣ್ಣ ಪ್ರಯತ್ನ ಮಾಡಿದ್ದೀರಾ. ನಾನೇನು ಇದಕ್ಕೆ ಈ ಬಿಲ್ಗೆ ನಾನು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀನಿ. ಮುಂದೆ ಇದಕ್ಕೆ ಒಳ್ಳೆ ಸರ್ಜರಿಯನ್ನ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಸರ್ಕಾರ ತಂದಿರುವಂತ ಈ ತಿದ್ದುಪಡಿ ಮಸೂದೆಯನ್ನ ಸ್ವಾಗತಿಸ್ತಾ ಇದೆ. ಈಗಾಗಲೇ ವಿರೋಧ ಪಕ್ಷ ನಾಯಕರಾಗಿ ಎಲ್ಲರೂ ಮಾತಾಡಿರೋ, ಸುರೇಶ್ ಕುಮಾರ್ ಅವರು ಮಾತಾಡಿರುವಂತದ್ದನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ವಿಚಾರ KPSC ಯುವಕರ ಪಾಲಿಗೆ ಏನು ಆಶಾದಾಯಕವಾದಂತಹ ಒಂದು ಸಂಸ್ಥೆ ಆಗಬೇಕು, ಅದೆಲ್ಲ ಒಂದ್ ಕಡೆಗೆ ದಾರಿ ತಪ್ಪಿದೆ ಅನ್ನೋದು ನಾವೆಲ್ಲ ಏನ್ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಕೊಡಬೇಕಾಗಿರುವಂತದ್ದು ಒಂದ್ ಕಡೆಗೆ ಆದ್ರೆ, ಕಳೆದ 10-12 ವರ್ಷಗಳಲ್ಲಿ ಏನು ನೇಮಕಾತಿ ಪ್ರಕರಣಗಳು ನಾವು ಎಷ್ಟು ಮಾಡಿದ್ದೇವೆ, ಆ ಎಲ್ಲವೂ ಏನಾಗಿದೆ ಅನ್ನೋದು ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ KPSC ಯಾವ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಇದರ ಜೊತೆಗೆ ಪರ್ಯಾಯವಾದಂತಹ ವ್ಯವಸ್ಥೆಗೂ ಸರ್ಕಾರ ಮುಂದಾಗಿದೆ. ಎಕ್ಸಾಮಿನೇಷನ್ ಅಥಾರಿಟಿ, KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಾವು ಮಾಡಿರುವಂತದ್ದು ಶಿಕ್ಷಣ ಇಲಾಖೆಗೆ
ಸಂಬಂಧಿಸಿದಂತ ನೇಮಕಾತಿಗಳನ್ನ ಮಾಡ್ಕೊಳ್ಳುವಂಥದ್ದಕ್ಕೆ. ಈಗ ಇಂಜಿನಿಯರ್ಸ್ನ ನೇಮಕ ಮಾಡೋಕ್ಕೆ ಕೆಇಎ ಅವರು ಮಾಡ್ತಾರೆ. ಇದು ಎಷ್ಟು ಪ್ರಮಾಣದಲ್ಲಿ ಸರಿ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕು. KPSC ನಮ್ ಕಣ್ಣು ಕಾಣುತ್ತೆ, ಕೆಇಎನಲ್ಲಿ ಏನಾಗ್ತಾ ಇದೆ ಅಂತ ನಾವೆಲ್ಲರೂ ಮರ್ತಿದ್ದೇವೆ. ಸೊ ಆ ಕಾರಣದಿಂದ ಇದನ್ನ ಸೂಕ್ತವಾದಂತ ರೀತಿಯಲ್ಲಿ ನಾವು ಅಧ್ಯಯನ ಮಾಡಿ, ಈಗ UPSC ಅಂತ ಮಾತಾಡಿದ್ವಿ, ಎಲ್ಲಿ ದಿ ಬೆಸ್ಟ್ ಪ್ರಾಕ್ಟೀಸಸ್ ಅಡಾಪ್ಟ್ ಆಗಿದೆ ಅದನ್ನ ಅಳವಡಿಕೆ ಮಾಡ್ಕೊಳ್ಳುವಂಥದ್ದಕ್ಕೆ ನಾವು ಮುಂದಾದಾಗ ವಿ ಕ್ಯಾನ್ ಮೇಕ್ ಅ ವೆರಿ ಫುಲ್ ಪ್ರೂಫ್ ಸಿಸ್ಟಮ್. ಯುವಕರಿಗೆ ಆಗದನ್ನ ತಪ್ಪಿಸಿ ಒಂದು ಉತ್ತಮವಾದಂಥ ಆಡಳಿತ ಕೊಡುವಂಥದ್ದಕ್ಕೆ ನಾವು ಮುಂದಾಗಬೇಕಾಗುತ್ತೆ. ಈಗ ತಂದಿರುವಂತ ತಿದ್ದುಪಡಿಗೆ ಸ್ವಾಗತವನ್ನು ಮಾಡ್ತೇನೆ. ಸಭಾಧ್ಯಕ್ಷರೇ, ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ವಿಧೇಯಕವನ್ನು ಸರ್ಕಾರ ತಂದಿರತಕ್ಕಂಥದಕ್ಕೆ ನಾನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಆಯಾ ಕಾಲಘಟ್ಟಗಳಲ್ಲಿ ಪಾರದರ್ಶಕವಾದಂಥ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆದಿದೆ. ಇತ್ತೀಚೆಗೆ 3-4 ಪ್ರಕರಣಗಳು ಬಂದು ನಾವೆಲ್ಲರೂ ಕೂಡ ತಲೆದಗ್ಸುವಂಥ ವಿಚಾರವಾಗಿದೆ. ಈಗಾಗಲೇ ಮಾನ್ಯ ಸುರೇಶ್ ಕುಮಾರ್ ಸರ್ ಅವರು ಪ್ರತಿಪಕ್ಷದ ನಾಯಕರುಗಳು ಕೂಡ ಸರ್ಕಾರಕ್ಕೆ ಸಲಹೆಯನ್ನು ಮಾಡಿದ್ದಾರೆ. ಸುಮಾರು 11 ವರ್ಷದಿಂದ KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಅಧಿಕಾರಿಗಳಾಗಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಕ್ಕಂಥದ್ದು ಲಕ್ಷಾಂತರ ಯುವಕರು ಇದು ಮಾಡಿದ್ದಾರೆ, ಅದಕ್ಕೆ ಅವಕಾಶಗಳಾಗಿಲ್ಲ. ಅದಕ್ಕೆ UPSC ಮಾದರಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಬಲಪಡಿಸ್ತಕ್ಕಂಥದ್ದು ಸರ್ಕಾರದ ಬಹುಮುಖ್ಯವಾದಂಥ ಜವಾಬ್ದಾರಿಯಾಗಿದೆ. ಈ ಒಂದು ವಿಧೇಯಕ ತಿದ್ದುಪಡಿನ ನಾನು ಬೆಂಬಲಿಸ್ತೇನೆ. ಮನೆ ಸಭಾಧ್ಯಕ್ಷ ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಒಂದು ಕಾನೂನನ್ನ ಒಳಪಡಿಸಬೇಕು ಅಂತ ಮನವಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಏನಿವತ್ತು ಸರ್ಕಾರ ತಂದಿರುವಂಥ KPSCಗೆ ಕಾಯ್ದೆಗೆ ತಂದಿರುವಂಥ ಒಂದು ತಿದ್ದುಪಡಿಯನ್ನು ಮೊದಲನೇದಾಗಿ ಸ್ವಾಗತಿಸ್ತೇನೆ. ಬಹಳ ಪ್ರಮುಖವಾಗಿ ಈಗಾಗಲೇ ಎಲ್ಲ ಹಿರಿಯರು ಬಹಳಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಏನೊಂದು KPSC ಮತ್ತು UPSC ಒಂದೇ ಮಾಡಲ್ ಇರೋದು ಒಳ್ಳೆಯದು. ಈಗೇನೊಂದು ಯಾವುದೋ ವರ್ಷದಲ್ಲಿ ನೇಮಕಾತಿಯನ್ನು ಪ್ರಾರಂಭ ಮಾಡಿದ್ರೆ 10 ವರ್ಷದ ನಂತರ ನೇಮಕಾತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರೋವಂಥದ್ದು ಡೇಟ್ಸ್ಗಳು ಈ ಪ್ರಿಲಿಮಿನರಿ ಎಕ್ಸಾಮ್ ಮಾಡ್ಲಿಕ್ಕೆ ವರ್ಷಾನುಗಟ್ಟಲೆ ಮುಂದೆ ಹೋಗುವಂಥದ್ದು ಆಗ್ತಿದೆ. ಮೇನ್ ಎಕ್ಸಾಮ್ ತಗೊಳ್ಳೋದೇನೆ ಇನ್ನೊಂದಿಷ್ಟು ವರ್ಷ, ಇಂಟರ್ವ್ಯೂ ಆದ್ಮೇಲೆ ಇನ್ನೊಂದಿಷ್ಟು ವರ್ಷ, ಪಟ್ಟಿ ಬಿಡುಗಡೆ ಮಾಡ್ಲಿಕ್ಕೆ ಇನ್ನೊಂದಿಷ್ಟು ವರ್ಷ. ಇವತ್ತು UPSC ಮತ್ತು KPSC ಮಾದರಿಯಲ್ಲಿ ಎರಡೂ ಒಂದೇ ಮಾಡಲಲ್ಲಿ ಬಂದರೆ ಬಹಳ ಸುಲಭವಾಗಿ ಸರಳವಾಗಿ ಪರೀಕ್ಷೆಗಳನ್ನ ನಡೆಸಲಿಕ್ಕೂ ಸುಲಭವಾಗಿರುತ್ತೆ. ಸೊ ಹಾಗಾಗಿ ನಮ್ಮ KPSC ಪರೀಕ್ಷೆ ವ್ಯವಸ್ಥೆನೂ ಸಹ UPSC ಮಾಡಲಲ್ಲೇನೆ ಅದನ್ನು ಅನುಷ್ಠಾನವನ್ನು ಮಾಡೋ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿರುತ್ತದೆ. ಬಹಳ ಪ್ರಮುಖವಾಗಿರೋ ವಿಚಾರ. ಎರಡನೇದು, ಇವತ್ತೇನು ಒಂದು ಬ್ಯಾಂಡೆಡ್ ಹಾಕುವಂತ ಕೆಲಸಗಳು ನಡೆದಿದೆ, ಅದು ನಿಜಕ್ಕೂ ಸಂಪೂರ್ಣವಾಗಿ ಹೊಸ ಅವತಾರನಲ್ಲಿ ಒಂದು ಪರಿಪೂರ್ಣವಾದಂಥ ಬಿಲ್ಲನ್ನು ತರುವಂಥದ್ದು ಮಾಡಿದ್ರೆ ಈ ಸಮಸ್ಯೆ, ಈ ನೇಮಕಾತಿಯಲ್ಲೇ ಇವತ್ತು ಎಲ್ಲೆಲ್ಲೋ ಭ್ರಷ್ಟಾಚಾರದ ವಿಚಾರ ಮಾತಾಡ್ತಿರ್ತೀವಿ. ಈ ಪರೀಕ್ಷೆಯಲ್ಲಿ ಬಾರಿನೂ ಪ್ರತಿ ವರ್ಷದಲ್ಲೂ 10 ಸ್ಕ್ಯಾಂಡ್ಲುಗಳು ಬರೀ KPSC ಸ್ಕ್ಯಾಂಡ್ಲನ್ನೇ ನಾವು ಮಾತಾಡುವಂಥದ್ದು ಆಗ್ತಿದೆ. ಹಾಗಾಗಿ ಬೇರೆ ಬೇರೆ ಸ್ಥಳದಲ್ಲಿ ನೇಮಕಾತಿ ಯಾವ ಮಟ್ಟದಲ್ಲಿ ಆಗ್ಬೋದು ಅನ್ನೋಂಥದ್ದು ಆಲೋಚನೆ ಮಾಡಿ, ಹಾಗಾಗಿ ಕಣ್ಮುಂದೆ ಕಂಡಿಯೂ ಸಹ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇರುವಂಥದ್ದು KPSCಗೆ ಸಂವಿಧಾನ ಸ್ಥಾನಮಾನ ಕೊಡುವಂಥದ್ದಾಗಿದೆ. ಇಂಥ ಸಂವಿಧಾನ ಸ್ಥಾನಮಾನ ಕೊಟ್ಟಿರುವಂಥ ಸಂಸ್ಥೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆದರೆ ಬೇರೆ ಕಡೆ ಇನ್ಯಾವ ರೀತಿಯಾದಂಥ ನಾವು ನ್ಯಾಯವನ್ನು ಬಯಸ್ಬೋದು, ನಾವು ಉತ್ತಮ ಒಂದು ಪಾರದರ್ಶಕವಾಗಿ ವ್ಯವಸ್ಥೆ ನೀಡಿರಬೇಕು ಅಂದರೆ ಬಹಳ ಕಷ್ಟಕರವಾಗಿದೆ. ಹಾಗಾಗಿ ಇವತ್ತು ಈ KPSCಯನ್ನ ಈಗ ತಂದಿರುವಂಥ ತಿದ್ದುಪಡಿಯನ್ನು ಸ್ವಾಗತಿಸ್ತೀವಿ. ಆದರೆ ಬಹಳ ಪ್ರಮುಖವಾಗಿ UPSC ಮತ್ತು KPSC ಪರೀಕ್ಷೆ ಮಾಡಲು ಒಂದೇ ರೀತಿ ಇರಬೇಕು ಅಂತ ಮತ್ತೊಮ್ಮೆ ಸರ್ಕಾರವನ್ನ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಗಾಗಿ ಇದನ್ನು ಕ್ರಮವನ್ನು ವಹಿಸಿ ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ. ಸುರೇಶ್ ಕುಮಾರ್, ದಯವಿಟ್ಟು ಕ್ಷಮಿಸಿ, ಮತ್ತೊಂದ್ಸಲ ನಿಂತ್ಕೊಳ್ತಾ ಇದ್ದೀನಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಹೇಳ್ತೀನಿ. ಸುರೇಶ್ ಕುಮಾರ್, ವಿ ಆರ್ ಪ್ರೌಡ್ ಆಫ್ ಯು. ನಿಮ್ಗೆ ಅಸೌಖ್ಯರಾಗಿದ್ದು ನಮ್ಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ನಿಮ್ಗೆ ಅಸೌಖ್ಯರಾಗಿದ್ರು ಕೂಡ ನೀವು ಸರಿಯಾದ ಟೈಮ್ ಅಲ್ಲಿ ಬಂದು ಬಿಲ್ ಅಲ್ಲಿ ತಾವು ಸಕ್ರಿಯವಾಗಿ ತಾವು ಭಾಗವಹಿಸ್ತೀರಿ. ಯು ಆರ್ ಮಾಡೆಲ್ ಟು ಆಲ್ ಅದರ್ಸ್. ಎಲ್ಲರೂ ಹುಷಾರಿದ್ರು ಕೂಡ ಸರಿಯಾದ ಟೈಮ್ ಅಲ್ಲಿ ಬರೋಲ್ಲ, ಏನ್ ಮಾಡೋದು? ಸರ್, ನಂದೊಂದು ಸರ್ಕಾರಕ್ಕೆ ಒಂದು ಸಲಹೆ ಇದೆ. ಮೊದಲು ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, KPSC ಬಗ್ಗೆ ಬಹಳ ಚರ್ಚೆ ನಡೀತಾನೆ ಇದೆ. ಅಂಡ್ ನಿಮಗೂ ಗೊತ್ತು, ನಮಗೂ ಗೊತ್ತು. ಇವರೆಲ್ಲ ಹೇಳಿದ್ರು ಇವಾಗ ಬ್ಯಾಂಡೇಡ್ ಅಂತಂದ್ರು, ಪ್ಯಾರಾಸಿಟಮಾಲ್ ಅಂತಂದ್ರು. ಬಟ್ KPSCನ ನಾವು ಸರಿ ಮಾಡದೇ ಇದ್ರೆ
ನಾನು ಆಗ್ಲೇ ಹೇಳ್ದಂಗೆ ಅಪಾಯ, ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತಾ ಇದ್ದೀನಿ, ಅಪಾಯ ಕಾದಿದೆ. ಸೊ ನಾನು ಸಭಾಧ್ಯಕ್ಷರ ಮೂಲಕ ಸರ್ಕಾರನ ಮನವಿ ಮಾಡ್ಕೊಳ್ಳೋದು, ಹಿಂದೆ ಒಂದು ಹೋಟಾ ಕಮಿಟಿ ಅಂತ ಮಾಡಿತ್ತು ಸರ್ಕಾರ, ಅದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಸದನದ ಎಲ್ಲಾ ಸದಸ್ಯರ ಕಳಕಳಿನ ನೆನಪಲ್ಲಿಟ್ಕೊಂಡು ಇವತ್ತೇ ನೀವು ಬಿಲ್ ತಂದಿದ್ದೀರಾ, ಇದರ ಹಿನ್ನೆಲೆಯಲ್ಲಿ ಸಂಪೂರ್ಣ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನಾನು ಕೇಳ್ತೀನಿ. ಇಟ್ಸ್ ಅ ಮಾಡೆಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕೇಳ್ಪಟ್ಟಿದ್ದೀನಿ ನಾನು, ಐ ಡೋಂಟ್ ನೋ. ಸೊ ಹಾಗೆ ಬೇರೆ ಬೇರೆ ರಾಜ್ಯದ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳನ್ನ ನೋಡಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಉತ್ತಮಗೊಳಿಸಬಹುದು, ಅರ್ಹರಿಗೆ ಒಂದು ಭವಿಷ್ಯ ಕೊಡಬಹುದು, ಅದ್ರ ಬಗ್ಗೆ ಒಂದು ಸದನ ಸಮಿತಿ ರಚಿಸೋ ಬಗ್ಗೆ ಒಂದು ಯೋಚನೆ ದಯವಿಟ್ಟು ಮಾಡಿ. ಯತ್ನಾಳ್, ಇದು KPSC ಏನು ಕರ್ಮಕಾಂಡ ಇದೆ, ಈ ರಾಜ್ಯದ ಕನ್ನಡಿಗರಿಗೆ ಒಂದು ಶಾಪವಾಗಿ ಪರಿಣಾಮ ಆಗಿದೆ. ಕನ್ನಡದಲ್ಲಿರುವಂಥ ಪ್ರಶ್ನೋತ್ತರಗಳು ಇಂಗ್ಲೀಷ್ನಲ್ಲಿ ಇದನ್ನೆಲ್ಲ ನೋಡಿದ್ಮೇಲೆ ಎಲ್ಲ ವ್ಯವಸ್ಥಿತವಾಗಿ ಹಿಂದುಳಿದಂಥ ಭಾಗದ ಜನ ನಿಜವಾಗಿಯೂ ಪ್ರಾಮಾಣಿಕವಾಗಿ ಒಂದು ಸರ್ಕಾರಿ ಸೇವೆ ಮಾಡಬೇಕನ್ನುವಂಥ ಏನು ಯುವಕರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಕರಪ್ಷನ್ ಇಷ್ಟ ಹೆಚ್ಚಾಗಿಬಿಟ್ಟಿದೆ. ಇಲ್ಲಿ ಯಾರು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕಾದ್ರೆ 2 ಕೋಟಿ, ಆಟೋ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಇಷ್ಟು, ಅಂದ್ರೆ ಬಿಲ್ಲದ್ದೇ ಒಂದು ಭಾಗ. ಅದಕ್ಕೇ ಎಲ್ಲರದು ಇಡೀ ಎಲ್ಲ ಸದನದ ಒಂದೇ ಒಂದು ಏನು ವಿಚಾರ ಇದೆ ಅಂದರೆ, ಇದು UPSC ಮಾಡೆಲ್ಲರ್ ಮಾಡಿ ಏನಾರ ಮಾಡಿ ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿಜವಾಗಿಯೂ ಯಾರು ಅರ್ಹತೆ ಇರುವಂಥ ಆ ಯುವಕನಿಗೆ ಉದ್ಯೋಗ ಸಿಕ್ಕರೆ ಮಾತ್ರ ಭ್ರಷ್ಟಾಚಾರ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಯಾವನು ಹಣ ಕೊಟ್ಟು ಒಬ್ಬ ಅಧಿಕಾರಿ ಆದಮೇಲೆ ಅವನಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅವನು ಎಲ್ಲೋ ಸಾಲ ಸೂಲ ಮಾಡಿ ಈ ಒಂದು ಹುದ್ದೆ ತಗೊಂಡಿರ್ತಾನೆ, ಮುಂದೆ ಆ ಸಾಲ ಸೂಲ ಮುಟ್ಟಿಸೋದ್ರ ಸಲುವಾಗಿ ದುಡಿತಾನೆ, ಮುಂದಿನ ಭವಿಷ್ಯದ ಸಲುವಾಗಿ ದುಡಿತಾನೆ. ಅದಕ್ಕೆ ಅಧ್ಯಕ್ಷರೇ, ಇದು ಎಷ್ಟು ನಮ್ಮ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಸರ್ಕಾರವನ್ನು ಬದಲಾವಣೆ ಮಾಡೋ ಜನರ ಕೈಯಲ್ಲಿದೆ. ಆದರೆ ಒಮ್ಮೆ KPSCಲಿ ಸಿಲೆಕ್ಷನ್ ಮಾಡಿದ್ಮೇಲೆ 30 ವರ್ಷ ನಾವು ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. 30 ವರ್ಷ ಒಬ್ಬ ಭ್ರಷ್ಟ ಅಧಿಕಾರಿ ಬಂದಂದ್ರೆ 30 ವರ್ಷದವರೆಗೆ ಈ ರಾಜ್ಯದ ಜನ ಪರಿತಪಿಸಬೇಕಾಗ್ತದೆ. ಜನಸಾಮಾನ್ಯರು ಕಚೇರಿಗೆ ಹೋಗಲಾರದಷ್ಟು ಬರೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾನು ಮಾನ್ಯ HK ಪಾಟೀಲ್ ಸಾಹೇಬ್ ಇವತ್ತೇನು ಈ ಒಂದು ಇದನ್ನು ತಿದ್ದುಪಡಿ ತಂದ ಸ್ವಾಗತ ಮಾಡ್ತೀನಿ. ಇಡೀ ಸಮಗ್ರವಾಗಿ KPSC ಬಗ್ಗೆನೇ ಒಂದು ಅಧ್ಯಯನ ಮಾಡಿ, ಯಾವ ರೀತಿ ನಮ್ಮ ಸುರೇಶ್ ಕುಮಾರ್ ಸಲಹೆ ಕೊಟ್ಟಾರೆ, ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಸಿಸ್ಟಮ್ದಲ್ಲಿ ಜಂಟಿ ಒಂದು ಸದನ ಸಮಿತಿ ಮಾಡಿ ನಮ್ಮ ಎಲ್ಲ ಭಾವನೆಗಳನ್ನು ತಿಳ್ಕೊಂಡು ಇದಕ್ಕೆ ಅಮೂಲಾಗ್ರವಾಗಿ ಕರಪ್ಷನ್ ಏನಾಗಿದೆ ಅಂದರೆ ಕರ್ನಾಟಕ ಪಬ್ಲಿಕ್ ಕರಪ್ಷನ್ ಕಾರ್ಪೊರೇಷನ್ ಆಗಿದೆ. ಇದನ್ನು ಬದಲಾವಣೆ ಮಾಡಿ ನಿಜವಾಗಿಯೂ ಜನರಿಗೆ ನ್ಯಾಯ ಸಿಗುವಂಥದ್ದು, ಬಡವರು ಸಿಗುವಂಥ ಮಾಡ್ಬೇಕಿರ್ತೇಳಿ ನಾನು ಸರ್ಕಾರವನ್ನು ಮಂತ್ರಿಗಳೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.